ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ ಭಾಗಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಪಟ್ಟಣದ ಅಂಚಿನಲ್ಲಿರುವ ಸಾಮೂಹಿಕ ಪ್ರಾರ್ಥನಾ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಸಮಾಜದ ಬಾಂಧವರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಮೌಲಾನಾ ಅಖಿಲ್ ಮೌಲಾನ್ರವರ ನೇತೃತ್ವದಲ್ಲಿ ರಂಜಾನ್ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಮೌಲಾನ್ರವರು ರಂಜಾನ್ ಹಬ್ಬದ ಮಹತ್ವವನ್ನು ವಿವರಿಸಿದರು. ಸರ್ವರು ಪಾಲಿಸಬೇಕಾಗಿರುವ ಮಾನವೀಯ ಮೌಲ್ಯಗಳ ಕುರಿತು ಹಾಗೂ ಧರ್ಮ ಗ್ರಂಥ ಕುರಾನ್ನಲ್ಲಿ ತಿಳಿಸಿರುವ ಮಹತ್ವಪೂರ್ಣ ಸಂದೇಶಗಳನ್ನು ಪ್ರಸ್ತಾಪಿಸಿದರು. ಅಲ್ಲಾಹನು ಸರ್ವಾಂತರ್ಯಾಮಿ, ಆತನು ನಾವು ಮಾಡುವ ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾನೆ. ಸರ್ವರನ್ನು ಗೌರವದಿಂದ ಕಾಣಬೇಕು, ಸೇವಾ ಮನೋಭಾವ ಹೊಂದಬೇಕು, ದಾನ ಧರ್ಮ ಅನುಸರಿಸಬೇಕು, ಅಸಹಾಯಕರಿಗೆ ಶಕ್ತಿಯ ಅನುಸಾರ ನೆರವು ನೀಡಬೇಕು, ಇತರೆ ಧರ್ಮದವರೊಂದಿಗೆ ಸೌಹಾರ್ದತೆ ಪಾಲಿಸಬೇಕು, ಧರ್ಮ ಶ್ರದ್ಧೆ ಹೆತ್ತವರಲ್ಲಿ ಗುರು ಹಿರಿಯರಲ್ಲಿ ಗೌರವ ಪ್ರೀತಿ ಹೊಂದಬೇಕು, ಕುರಾನ್ನಲ್ಲಿ ತಿಳಿಸಿರುವ ಎಲ್ಲವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಅಂತ ಹೇಳಿದರು. ಸಕಲ ಜೀವರಾಶಿಗಳಿಗೆ ಲೇಸನ್ನು ಆಶಿಸಿ ಜಗತ್ತಿನ ಶ್ರೇಯಸ್ಸಿಗಾಗಿ ಸಕಾಲಕ್ಕೆ ಅಗತ್ಯವಿರುವಷ್ಟು ಮಳೆ ಬಂದು ಸಾಕಷ್ಟು ಬೆಳೆ ಬರಲಿ, ಜಗತ್ತಿನಲ್ಲಿ ರೋಗ ರುಜಿನಗಳು ಸಂಪೂರ್ಣ ನಿರ್ನಾಮವಾಗಲಿ, ಸಕಲ ಜೀವರಾಶಿಗಳು ಸುಖ ನೆಮ್ಮದಿಯ ಜೀವನ ನಡೆಸುವಂತಾಗಲಿ, ಸಕಲರು ಸುಖ ಶಾಂತಿ ನೆಮ್ಮದಿ ಹೊಂದಲಿ, ಸಮಾಜದ ಒಂದು ಶಾಂತಿಗಾಗಿ ಸರ್ವರ ಹಿತಕ್ಕಾಗಿ ಎಲ್ಲರೂ ಪ್ರಾರ್ಥಿಸೋಣ ಅಂತ ಕರೆ ನೀಡಿದರು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಸರ್ವರಿಗೂ ಹಬ್ಬದ ಶುಭಾಶಯ ತಿಳಿಸಿ ಮಾತನಾಡಿದರು. ತ್ಯಾಗ ಸೌಹಾರ್ದತೆಗೆ ತ್ಯಾಗ ಸೇವಾ ಮನೋಭಾವ ಹೊಂದಿರುವ ಪ್ರಮುಖ ಧರ್ಮಗಳಲ್ಲಿ ಇಸ್ಲಾಂ ಧರ್ಮವೂ ಒಂದಾಗಿದೆ. ಧರ್ಮದ ಪ್ರಮುಖ ಹಬ್ಬವಾಗಿರುವ ರಂಜಾನ್ ಹಬ್ಬದಲ್ಲಿ ಶಾಂತಿ, ತಾಳ್ಮೆ, ಸಹನೆ, ಧರ್ಮ ಶ್ರದ್ಧೆಯನ್ನು ಮೈಗೂಡಿಸಿಕೊಂಡು ಜಗತ್ತಿನ ಲೇಸಿಗಾಗಿ ಸಮಾಜದ ಶ್ರೇಯಸ್ಸಿಗಾಗಿ ರಂಜಾನ್ನಲ್ಲಿ ಉಪವಾಸ ವ್ರತ ಆಚರಿಸ್ತಾ ಇದ್ದು, ಈ ಸಂದರ್ಭದಲ್ಲಿ ಎಲ್ಲರಿಗೂ ತಾವು ಸರ್ವರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿರುವುದಾಗಿ ಹೇಳಿದರು. ಕೂಡ್ಲಿಗೆ ಪಟ್ಟಣದಲ್ಲಿ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕಾಗಿ ಯೋಜನೆ ರೂಪಿಸಲಾಗಿದೆ. ಅತ್ಯಂತ ಶೀಘ್ರದಲ್ಲಿ ಶಾದಿ ಮಹಲ್ ನಿರ್ಮಾಣ ಕಾರ್ಯಕ್ಕೆ ಸಚಿವ ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ ಚಾಲನೆ ದೊರಕಲಿದೆ ಮತ್ತು ಸಮಾಜದ ಪ್ರಮುಖ ಬೇಡಿಕೆಗಳನ್ನು ಹಂತ ಹಂತವಾಗಿ ಆದ್ಯತೆಯ ಮೇರೆಗೆ ಈಡೇರಿಸಲಾಗುವುದು ಅಂತ ತಿಳಿಸಿದರು. ಅಖಿಲ್ ಮೌಲಾನ್ ರವರ ನೇತೃತ್ವದಲ್ಲಿ ಸಮಾಜದ ವತಿಯಿಂದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಟ್ಟಣದ ಅಸಂಖ್ಯಾತ ಧಾರ್ಮಿಕ ಶ್ರದ್ಧಾವಂತರು ಭಾಗಿಯಾಗಿದ್ದರು. ಇನ್ನು ಬಾಲಕರಾದಿಯಾಗಿ ಯುವಕರು, ವೃದ್ಧರು, ವಿಕಲಚೇತನರು ತುಂಬ ಉತ್ಸುಕತೆಯಿಂದ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶ ದೊಡ್ಮನಿ ನಿರ್ದೇಶನದಂತೆ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಅವರ ನೇತೃತ್ವದಲ್ಲಿ ಪಿಎಸ್ಐ ಸಿ ಪ್ರಕಾಶ್ ರವರು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸೂಕ್ತ ಕ್ರಮ ಜರುಗಿಸಿದರು. ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗಿ. ಜಗತ್ತು ಯಾವ ಈ ಹಸಿವಿಗೆ ಎದುರ್ಕೊಳ್ತದೋ ಅಂಥದ್ನೇ ಒಂದು ಉಪಾಸನೆ ನೀವು ಒಂದು ತ್ಯಾಗ, ಬಲಿದಾನ, ತಾಳ್ಮೆಯಿಂದ ಉಪವಾಸ ಮಾಡಿ ಆ ಹಸಿವನ್ನ ಗೆಲ್ತಿರೋ ಅಂಥ ಒಂದು ಪವಿತ್ರ ಹಬ್ಬನ ಇವತ್ತು ಒಂದು ತಿಂಗಳು ನೀವು ಉಪವಾಸ ಮಾಡಿ ಗೆದ್ದಿದ್ದೀರ. ನಿಜವಾಗ್ಲೂ ಇವತ್ತು ನಾನಿವತ್ತು ಸ್ವಲ್ಪ ಬೇಗನೆ ಬಂದೆ. ನಮ್ಮ ಮೌಲ್ವಿಯರು ಇವತ್ತು ಒಂದು 10 ನಿಮಿಷ ಅವ್ರದ್ದು ಭಾಷಣ ಕೇಳಿ ನನಗೆ ನಿಜವಾಗ್ಲೂ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಉದ್ವೇಗವಾಗಿ, ಅಷ್ಟೊಂದು ಮನಸ್ಸಿಗೆ ಹತ್ತಿರವಾಗಿ ಹೇಳಿದ್ದು ನನಗೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಖುಷಿ ಆಯಿತು. ಇಷ್ಟು ಒಂಥರ ಶಾಂತಿ, ಸಮಾಧಾನ, ಇಷ್ಟೊಂದು ತಾಳ್ಮೆಯಿಂದ ಮತ್ತು ಇಷ್ಟೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯಿಂದ ಯಾರು ಕಷ್ಟಕ್ಕಾಗ್ತಾರೋ, ನನ್ನ ಜೀವನದಲ್ಲಿ ಕಲ್ತ್ಕೊಂಡಿರೋದು ಯಾರು ಕಷ್ಟಕ್ಕಾಗ್ತಾರೋ ಅವರಿಗೆ ಸಹಾಯ ಮಾಡೋಂಥ ಒಂದು ಸಮಾಜ ಇವತ್ತು ಇಂಥ ಶಾಂತಿಯಿಂದ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟೋ ವರ್ಷಗಳಿಂದ, ನಮ್ಮ ತಂದೆ ಕಾಲದಿಂದ ನಾನು ನೆನಪಿರೋಂಗೆ 40 ವರ್ಷಗಳಿಂದನೂ ಇಷ್ಟೊಂದು ಶಾಂತಿಯಾಗಿ ಆಚರಣೆ ಮಾಡ್ಕೊಂಬಂದು ಈಗ ನೀವೆಲ್ಲ ನಮಗೂ ಕೂಡ ನಿಮ್ಮ ಮುಂದೆ ಬಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇಂಥ ಒಂದು ಶಾಂತಿ ಪ್ರಿಯರ ಹಬ್ಬದಲ್ಲಿ ನಿಮ್ಮೆಲ್ಲರ ಜೊತೆ ಖುಷಿಯಿಂದ ಭಾಗಿಯಾಗಿರೋದು ನನಗೂ ಕೂಡ ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ಖಂಡಿತ ಒಂದು ಬಡತನ, ಈ ಒಂದು ಹಬ್ಬದ ಆಚರಣೆಗೆ ಬಡತನ ಯಾವುದೂ ಅಡ್ಡ ಬರೋದಿಲ್ಲ. ಇಂಥ ಒಂದು ಶಾಂತಿ ಸುವ್ಯವಸ್ಥೆಯಿಂದ ನೀವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು. ಇದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ನೀವೆಲ್ಲರೂ ಶಾಂತಿ ಪ್ರಿಯರಾಗಿ ಮತ್ತು ನಿಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒಳ್ಳೆ ದಾರಿ ತೋರಿಸ್ತಾ ಉದ್ಯೋಗಾವಕಾಶಗಳಾಗಿದೆ ಎಲ್ಲದಕ್ಕೂ ನಾನು ಖಂಡಿತ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ, ಮತ್ತು ಏನು ಈಗ ನಾನು ಇವತ್ತು ನಮಗೆ ಅತ್ಯಂತ ಶೀಘ್ರದಲ್ಲೇ ಈ ಹಬ್ಬಕ್ಕಿಂತ ಮುಂಚೆನೆ ಅತ್ಯಂತ ನಿಮ್ಮ ಶಾದಿ ಮಹಲ್ ವಿಷಯದಲ್ಲಿ ಶುಭ ಸೂಚನೆ ತಿಳಿಸೋದಕ್ಕೆ ನಾನು ಅತ್ಯಂತ ಉತ್ಸುಕನಾಗಿದ್ದೆ.
ಜಮೀರಿನವರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಅವರು ಕೂಡ ಅತ್ಯಂತ ಶುಭ ಸುದ್ದಿ ತಮಗೆ ಕೊಟ್ಟಿದ್ದಾರೆ. ಅವರು ಕೂಡ ಉಪವಾಸ ಇದ್ರು. ಮತ್ತೆ ಅದೇ ರೀತಿ ಅಧಿವೇಶನ ಇತ್ತು. ಅಧಿವೇಶನ ಇರೋದ್ರಿಂದ ಅವರು ಇಲ್ಲಿ ಬರೋಕ್ಕಾಗಲಿಲ್ಲ. ಈಗ ಹಬ್ಬ ಮುಗಿದ ಕೂಡಲೇ ನಾನು ಹೊಸಪೇಟೆಗೆ ಬರ್ತೀನಿ. ಕೂಡ್ಲಿಗಿಲ್ಲೇ ಬರ್ತೀನಿ. ಕೂಡ್ಲಿಗಿಲ್ಲಿ ಬಂದ್ಬಿಟ್ಟು ಎಲ್ಲ ಯಜಮಾನರ ಜೊತೆ, ಮೌಲ್ಯಗಳ ಜೊತೆ, ಎಲ್ಲ ಪ್ರಮುಖರ ಜೊತೆ ಮಾತಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು ಆ ಥರ ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಶಾದಿ ಮಹಲ್ ವಿಷಯದಲ್ಲಿ ಅಂತೇಳಿ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ಕೊಂಡಿದ್ದೀವಿ. ಸೊ ಅತಿ ಶೀಘ್ರದಲ್ಲೇನೆ ನಿಮಗೆ ತುಂಬಾ ಒಳ್ಳೆ ಶುಭ ಸುದ್ದಿ ಈ ಶಾದಿ ಮಹಲ್ ವಿಷಯದಲ್ಲಿ ಕೊಡ್ತೀವಂತ ಹೇಳ್ತಾ, ಈಗಾಗಲೇ ತಮಗೆ ಗೊತ್ತಿರದ ಹಾಗೆ ಉಜ್ಜಿನಲ್ಲಿ ಸುಮಾರು 15 ವರ್ಷ 20 ವರ್ಷದಿಂದ ಅದು ನೆನೆಗುದಿ ಬಿದ್ದಿತ್ತು. ಅದು ಇವತ್ತು ಸುಮಾರು 40 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಸ್ಬಿಟ್ಟು ಈಗಾಗಲೇ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಗುಡೇಕೋಟೆ ಹೊಸಳ್ಳಿ ಕೂಡ ಈಗಾಗಲೇ ಸರಿ ಅದಕ್ಕೂ ಶಾದಿ ಮಹಲ್ಗೆ ಜಾಗದ ಸಮಸ್ಯೆ ಇಲ್ಲ. ಜಾಗದ ಸಮಸ್ಯೆ ಬಂದಿದ್ದು ಕೂಡ್ಲಿಗಲ್ ಒಂದರಲ್ಲೇ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಫೈಲ್ ಎಲ್ಲ ಕಳಿಸಿ ಪ್ರಪೋಸಲ್ಲು ಅದು 5 ಕಿಲೋಮೀಟರ್ ಒಳಗೆ ಪಟ್ಟಣ ಪಂಚಾಯತ್ 5 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಸಂಘ ಸಂಸ್ಥೆಗಳಿಗೆ, ಟ್ರಸ್ಟ್ಗಳಿಗೆ ಸರ್ಕಾರಿ ಜಾಗ ಕೊಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಾವೆಲ್ಲರಿಗೂ ಆಗಲೇ ಮನಸ್ಸು ಮಾಡಿದ್ದೀರಾ ಒಂದು ಜಾಗ ಖರೀದಿ ಮಾಡಲಿಕ್ಕೆ. ಆದರೆ ನಮ್ಮ ಸಹಕಾರ, ನಮ್ಮ ಸರ್ಕಾರದ್ದು ತಮಗೆಲ್ಲ ಯಾವಾಗಲೂ ಗೊತ್ತಿದೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಬಡವರಿಗೆ, ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ನೊಂದ ಮತ್ತು ದುಡಿಯುವಂಥ ಕೈಗಳಿಗೆ ಯಾವತ್ತೂ ಒಳ್ಳೆ ಮಾಡೋಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯಾವತ್ತೂ ಮಾಡ್ತದೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಯಾವತ್ತೂ ಬಡವರಿಗೆ ಯಾವತ್ತೂ ಅವರು ಒಂದು ಕೈ ಯಾವತ್ತೂ ಮುಂದೆ ಇರ್ತಾರೆ. ಅದೇ ರೀತಿ ಹೊಸಳ್ಳಿ ಮತ್ತು ಗುಡೇಕೋಟೆ ಕೂಡ ನಾವು ಶಾದಿ ಮಾಡಲು ರೆಡಿ ಮಾಡ್ಕೊಳ್ತೀವಿ ಉಜ್ಜಿನಿ ಜೊತೆಗೆ. ಸೊ ತಾವೇನು ಈ ಜಾಗದ ನೀವು ಒಂದು ನಿವೇದನೆ ನಮ್ಮ ಹತ್ರ ಇಟ್ಟಿದ್ರಿ, ಅದಕ್ಕೆ ಅತಿ ಶೀಘ್ರದಲ್ಲೇ ಯಾವತ್ತು ಬರ್ತಾರೋ ಅವತ್ತೇ ಹೇಳಿದ್ದಾರೆ. ಹಬ್ಬ ಅಂದ್ಕೊಂಡ್ಲೇನೆ ಬರ್ತೀನಿ, ನಾನು ಬಂದು ಅವತ್ತೇ ಬಗೆಹರಿಸ್ತೀನಿ ಅಂತ ಹೇಳ್ತೀನಿ. ಸೊ ನಾನು ಜಮೀರಿನಲ್ಲಿ ಸೇರಿ ನಿಮಗೆ ನಾವು ಅದಾಗಲೇ ನೀವು ತುಂಬ ಒಳ್ಳೆಯ ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಾಂತಿ, ಸುವ್ಯವಸ್ಥೆ ಮತ್ತು ಯಾವಾಗಲೂ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಯಾವತ್ತೂ ತಾವು ಇರೋಂಥ ಒಂದು ಸಮಾಜಕ್ಕೆ ನಾನು ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳೋದಕ್ಕೆ ತಾವೆಲ್ಲ ಅವಕಾಶ ಕೊಟ್ಟೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಏನು ನಮ್ಮ ಮಲ್ವೆಯರು ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ತಮಗೆಲ್ಲ ಇವತ್ತೇನು ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ ಅವೆಲ್ಲನೂ ನಾವು ಪಾಲಿಸೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಅಲ್ಲಾನ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ಒಂಥರ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಇನ್ನೂ ಶಾಂತಿಯಿಂದ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ. ನೋಡಿ ಎಷ್ಟು ಒಳ್ಳೆಯದು, ಇವತ್ತು ಯುಗಾದಿ ಮತ್ತು ರಂಜಾನ್ ಒಂದೇ ದಿವಸ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಇದು ಒಂದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮತ್ತು ನಮ್ಮ ತಾಲೂಕಿಗೆ ತುಂಬ ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು, ಆರ್ಥಿಕ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು. हिफाजत फरमा अल्लाह तो उनकी गैरी मदद फरमा अल्लाह यहूदी के टुकड़े अल्लाह गर्मी को बर्दाश्त नहीं कर सकते, अल्लाह ठंड को बर्दाश्त नहीं कर सकते. अगर हम और आप उसमें खर्च करेंगे अल्लाह तबारक व तआला हमें दुनिया में बरकत देगा, आखिरत में बरकत देगा. हजरत अब्दुल्ला बिन मुबारक रहिमहुल्लाह का एक वाक़या नकल किया गया. एक आदमी बाहर निकले तो इनके पास आया, कहा कि मेरे ऊपर कोई गर्ज गायत नहीं. पूछने वाले ने पूछा, सवाल किया, माँ बाप को औलाद से बड़ी मोहब्बत होती है और औलाद को क्यों नहीं होती?